ನೀರಿನಂತೆ ಉಕ್ಕಿ ಹರಿದು ಬರುತ್ತಿದೆಯೋ ಆ ಮಹಿಷಾಸುರನ ಸಹೋದರಿ ಈ ಮಹಿಷಿ. ದೇವೇಂದ್ರ, ನಿನ್ನ ಮೋರೆಗೆ ಈ ಸಿಂಹಾಸನ ಬೇರೆ ಕೇಳು. ಏನಂದ್ರೆ ಸಂಬಂಧ, ದೇವ ದಾನವರ ಸಂಬಂಧ ಈಗ ನೆನಪಿಗೆ ಬಂದಿದೆ. ದಾನವ ಕುಲದ ಕಂಟಕನಾಗಿ ಅದು ಮಹಾ ಸುರ ವೀರರನ್ನು ಕೊಲ್ಲುವಾಗ ಈ ದೇವ ದಾನವರ ಸಂಬಂಧ ನಿನಗೆ ನೆನಪಿಗೆ ಬರಲಿಲ್ಲವೇ? ಎಲ್ಲ ಸುಳ್ಳ. ಅಂದು ಸಮುಚಿಯನ್ನು ನಂಬಿಸಿ ಸ್ನೇಹಿತನಂತೆ ನಟಿಸಿ ವಂಚಿಸಿ ಸಂಚನ್ನು ರೂಪಿಸಿದೆಯಲ್ಲ. ಕೊಲ್ಲನಿಗೆ ಕಾರಣರಾದವರು ಯಾರೋ? ಮಾರು ವೇಷದಲ್ಲಿ ಪ್ರಹ್ಲಾದನ ಶಿಷ್ಯನಾಗಿ ಹೋಗಿ ಪ್ರಹ್ಲಾದನ ಸದ್ಗುಣಗಳನ್ನೆಲ್ಲ ಕದ್ದವರು ಯಾರೋ? ಜಲರಾಶಿಯಲ್ಲಿ ತಪಸ್ಸಿಗೆ ನಿಂತಿರುವ ಕದಂಬನನ್ನು ಮೋಸದಿಂದ ಮೊಸಳೆಯಾಗಿ ಹೋಗಿ ಕೊಂದವರು ಯಾರೋ? ಇಂದ್ರ, ನಿನಗೊಂದು ಐರಾವತ ಅಕ್ಕಪಕ್ಕಗಳಲ್ಲಿ ದಿಕ್ಪಾಲಕರು. ಆ ದಿಕ್ಪಾಲಕರ ಪಡೆಗಳಲ್ಲಿ ಅನುಭವಿಸಲು ಅಪ್ಸರೆಯರು ಜೊತೆಯಲ್ಲಿ ನಿನ್ನ ಈ ಸಿಂಹಾಸನವನ್ನು ತೊರೆಯದಂತೆ ದಾನವರನ್ನು ಕೊಲ್ಲುತ್ತಾ ಸಂಚುಗಳನ್ನು ಹೂಡಿದೆಯಲ್ಲ ದೇವೇಂದ್ರ. ಇಗೋ ಈ ಮಹಿಷಿ ನಿಮ್ಮ ದಾನವರ ಸಂಹಾರಕ್ಕಾಗಿ ತಪಸ್ಸನ್ನು ಮಾಡಿ ಆ ಬ್ರಹ್ಮನಲ್ಲಿ ವರ ಪಡೆದು ಬಂದಿದ್ದೇನೆ. ವೃಷಂಡಿ,